ಈ ವಿಡಿಯೋ ನೋಡ್ತಾ ಇರೋ ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕಿಚನ್ ಪಂಟ್ರು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೇಳೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಗೂ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು ಮತ್ತು 5ರಿಂದ 6 ಒಣಗಿದ ಮೆಣಸಿನಕಾಯಿನ ಹಾಕಿ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡೋದ್ರಿಂದ ಈ ರಸಮ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ ಒಂದು ಬೆಂದಿರುವಂಥ ಟೊಮೆಟೊ, 2ರಿಂದ 3 ಸ್ಪೂನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಸಾಂಬಾರು ಪುಡಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕದೆ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಪಾತ್ರೆ ಇಟ್ಟು ಸ್ಟವ್ ಮೇಲೆ ಇದಕ್ಕೆ 2 ಸ್ಪೂನ್ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅಂದರೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಯಾವುದು ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಸಾಸಿವೆ, ಚಿಟಿಕೆಯಷ್ಟು ಜೀರಿಗೆ ಹಾಗೂ 5ರಿಂದ 6 ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಅಂದರೆ ಅದರಲ್ಲಿ ಹಸಿ ವಾಸನೆ ಇರಬಾರ್ದು ಅಂತ ಲೈಟಾಗಿ ಬಾಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಸಿಮ್ಮಲ್ಲಿಟ್ಟು ಕುದಿಯೋದಕ್ಕೆ ಬಿಡಿ. ನಂತರ ಬೇಳೆಕಟ್ಟಿನ ನೀರಿರುತ್ತಲ್ವ ಅದಕ್ಕೆ 2 ಸ್ಪೂನ್ ಹೂರಣನ ಹಾಕಿ ಚೆನ್ನಾಗಿ ಕಲಸಿ ಈ ಸಾಂಬಾರಿಗೆ ಹಾಕಬೇಕಾಗತ್ತೆ. ಅಂದರೆ ಬೇಳೆಕಟ್ಟಿಗೆ 2 ಸ್ಪೂನ್ ಹೂರಣ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂತಂದರೆ ಒಂದು 4ರಿಂದ 5 ಸ್ಪೂನ್ ಹೂರಣನ ಆ್ಯಡ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಖಾರನೇ ಇಷ್ಟ. ಅದಕ್ಕೆ ಅಂದರೆ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೆ 2 ಸ್ಪೂನ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವು ಇಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಸ್ವೀಟ್ ಜಾಸ್ತಿ ಇಷ್ಟಪಡೋರು. ಈ ಮಿಶ್ರಣನ ಚೆನ್ನಾಗಿ ಕಲಸಿದ್ಮೇಲೆ ಕುದೀತಾ ಇರುವಂಥ ರಸಮ್ಗೆ ಬೇಳೆಕಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಳೆಕಟ್ಟು ಚೆನ್ನಾಗಿ ಕುದಿಸಬೇಕು. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ ಈ ಸಾಂಬಾರಿಗೆ 1 ಸ್ಪೂನ್ ಖಾರದ ಪುಡಿ ಮತ್ತು 2 ಸ್ಪೂನ್ ಉಪ್ಪನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಉಪ್ಪನ್ನು ಸರಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಖಾರ ಇಷ್ಟಪಡೋದ್ರಿಂದ ನಾನು ಖಾರ ಪುಡಿನ ಇಲ್ಲಿ ಆಪ್ಷನಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸಾಂಬಾರು ಪುಡಿ 2 ಸ್ಪೂನ್ ಹಾಕಿದ್ರೇ ಸಾಕಾಗತ್ತೆ. ಸೊ ಇಷ್ಟೇ ಇದೆ ಒಬ್ಬಟ್ಟು ಸಾರು ಮಾಡೋದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.